ಕೇಳಪ್ಪ, ಕೇಳ್ರಿ ಇಲ್ಲಿ, ಕೇಳಪ್ಪ, ಕೇಳ್ರಿ ಇಲ್ಲಿ. ಎಲ್ಲಪ್ಪ ತೋರಿಸಿದ್ದೀನಿ ನೀನು? ಏಯ್ ಸುಮ್ಮನೆ ಕೂತ್ಕೊಳ್ರಿ, ನಾನು ನೋಡಿದ್ದೀನಿ ಟಿವಿನಲ್ಲಿ. ಏಯ್ ಕೂತ್ಕೊಳ್ರಿ. ಸೀನ್. ಆಮೇಲೆ ನೀವು ಅವನು ಹೇಳ್ದದ್ದು ವರ್ಡ್ಗಳು, ಕಾಂಗ್ರೆಸ್ನವರು ಪಾಪಿಗಳು, ಅವರ ಪಾಪಿಗಳು ನಾವು. ಏನು ಅಭಿಯಾನ ರೀ? ಏನಂತ ಅಭಿಯಾನ ಮಾಡ್ತಾರಪ್ಪ? ಆಯ್ತಪ್ಪ, ಅವ್ರು ಮಾಡೋದು ಏನು ತೋರಿಸಿ, ಅವ್ರು ಮಾಡೋದು ಏನು ತೋರಿಸಿ, ಏನು ಮಾಡೋದು ತೋರಿಸಿ, ತೋರಿಸ್ಲೇಬಾರ್ದು. ಯುವರ್ ಜಾಬ್. ಅವ್ರೇನು ಹೇಳಿದ್ರು ಹಿಂಗೆ, ನೀವೇನು ಹೇಳ್ತೀರಿ ಹಿಂಗೆ. ಅದನ್ನ ಹೇಳೋಕ್ಕೆ ನೀವು ಇರೋದು ಮಾಧ್ಯಮ. ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು. ಮಾಧ್ಯಮ ಅಂತೆ, ಮಾಧ್ಯಮ. ಏಯ್ ನೀನು ಏನಂತ ವಿರೋಧ ಮಾಡಿದ್ದ? ಏನಂತ ಗೊತ್ತಾ ನಿನಗೆ? ಏನಂತ ವಿರೋಧ ಮಾಡಿದ್ದ ಅಂತ? 3 ರೂಪಾಯಿಗೆ ಅಕ್ಕಿ ಎಲ್ಲ ಕೊಡಬೇಕಾಗಿರೋದು. ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆ್ಯಕ್ಟ್. ಯಾರು ಹೇಳಿರೋದು ಇದನ್ನ? ಏನಾಗಿದ್ರು BJPನಲ್ಲಿ ಅವರು? ಮತ್ತೆ ನೀವು ಸಿದ್ದರಾಮಯ್ಯನವ್ರು ಕಟ್ ಮಾಡಿಬಿಡ್ತಾರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡಿಬಿಡ್ತಾರೆ, ಬಡವ್ರ ಅಕ್ಕಿ ಕಿತ್ಕೋತಾರೆ. ನಾನು 7 kg ಅಕ್ಕಿನ ಕೊಡ್ತಾ ಇದ್ದೆ, 5 kg ಮಾಡಿದವ್ರು ಯಾರು? ಮತ್ತೆ ಯಾಕೆ ಬರೆಯಲ್ಲ ನೀವು? ತೋರಿಸಲ್ಲ? ಏಯ್ ಎಲ್ಲಿ ತೋರಿಸಿದ್ದೀರಿ? 2 kg ಅಕ್ಕಿ ಜೊತೆ ಎಲ್ಲಿ ತೋರಿಸಿ? ಮತ್ತೆ ಯಾಕೆ ಅವ್ರು ಮಾಡ್ತಾ ಇದ್ದಾರೆ? ಎಲ್ಲಪ್ಪ ತೋರಿಸಿದ್ದೀನಿ ನೀನು? ಏಯ್ ಸುಮ್ಮನೆ ಕೂತ್ಕೊಳ್ರಿ, ನಾನು ನೋಡಿದ್ದೀನಿ ಟಿವಿನಲ್ಲಿ. ಏಯ್ ಕೂತ್ಕೊಳ್ರಿ. ಸೀನ್. ಏಯ್ ನೀವೆಲ್ಲ ನೋಡಿಲ್ಲ, ನಾನು ನೋಡಿಲ್ಲ. ತೋರಿಸಿದ್ರ 5 kg 7 kgಯಿಂದ 5 kg ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ? ಯಾರು ಮಾಡಿದವರು? ಯಾರು ಮಾಡಿದವರು? BJP ಸರ್ಕಾರ ಅಂದ್ರೆ ಯಾರು ಸರ್ಕಾರ? ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ, ಅವ್ನು ಉಗಿಬೇಕಾ ಬೇಡ? ಅಲ್ಲಪ್ಪ, ನಿಮ್ಗೆ ಫ್ಯಾಕ್ಟ್ಸ್ ಗೊತ್ತಿರ್ಬೇಕಲ್ವಾ? ಯಡಿಯೂರಪ್ಪನ ಮಗ ವಿಜಯೇಂದ್ರ, ಅವ್ನು ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾನೆ, ಯಡಿಯೂರಪ್ಪನ ಮಗ, ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ತೋರಿಸ್ಲೇಬಾರ್ದು ಅವ್ರಿಗೆ, ಅವ್ರ ಸ್ಟೇಟ್ಮೆಂಟ್ನು ಹಾಕ್ಬಾರ್ದು. 7 kg ಅಕ್ಕಿಯಿಂದ 5 kg ಮಾಡಿದವ್ರು ನಾವು, ಅವರು 10 kg ಮಾಡಿರೋರು ನಾವು. ಅವ್ರು ಮಾಡಿದ್ರ? ಎಲ್ಲಿ ಬಡವರಿಗೆ ಮಾಡಿದ್ವಿ? ನಾನೇನು ಹೇಳಿದ್ದೀನಿ? ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ? ಸರ್ಕಾರಿ ನೌಕರರು ಕೊಡಬೇಕಾ? ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿವಿನಲ್ಲಿ? ಎಲ್ಲಿ ಆ ಥರ ತೋರಿಸಿಲ್ಲ. ನಾ TV9 ಯಾರ್ರೀ? ನೀವೇ TV9? TV9ನಲ್ಲಿ ಏನು ಅವನು ಯಾವನು ಹೇಳಿದ್ದು ನಾ TV9 ನೋಡಿದೆ, ಗೊತ್ತಾಯ್ತಾ? ಅಲ್ಲಿ ನೀವು ಹೇಳೋ ಥರ ಇಲ್ಲ. ಅಲ್ಲಿ ನೀನು ಹೇಳಿರೋ ಥರ ಇಲ್ಲಯ್ಯ. ನಿನ್ನ ಮಾತು ಯಾರು ಕೇಳ್ತಾರೆ? ಎಡಿಟ್ರು ಮಾಡೋದು ನಿನ್ನ ಮಾತು ಎಲ್ಲಿ ಕೇಳ್ತಾರೆ? ಡೋಂಟ್ ಡಿಫೆಂಡ್. ನಾನು ನೋಡಿದೆ. ಮಾಸಿಕ ಆದಾಯ ಇಲ್ಲ. ಅದಿಲ್ಲಯ್ಯ. ಕೇಳಪ್ಪ, ಕೇಳ್ರಿ ಇಲ್ಲಿ. ಸುಮ್ಮನೆ ನಾನೇನು ಹೇಳಿದ್ದೀನಿ ಅಂತಂದರೆ, ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತೆಗೆದಾಕಿ. ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ? ಬಡವರು ಕೊಡೋದು. ಇದು ಪ್ಯೂರ್ಲಿ ಪೂರ್ ಪ್ರೋಗ್ರಾಮ್, ಗೊತ್ತಾಯ್ತಾ? ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ದೀನಿ. ಅದೇನು ಮಾಡಿದ್ದಾರೆ? ಹಿಂದೆ ಗೈಡ್ಲೈನ್ಸ್ ಮಾಡಿದವ್ರು ಯಾರು? BJP ಸರ್ಕಾರ. ಅವರೇ ಮಾಡಿಬಿಟ್ಟು ಈಗ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ. ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡದು ಅಲ್ಲಿ ನಿಂತ್ಕೊಂಡು. ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು? ಇವರೇ. ಅಕ್ಕಿ ಕೊಟ್ಟವರು ನಾವು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವ್ರು ನಾವು. 5 kg ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು? ಕೊಡ್ತಿರ್ಲಿಲ್ಲ. ಯಾವತ್ತಾರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿದ್ರಾ? ಯೋಚನೆ ಮಾಡಿರಲಿಲ್ಲ. ಬಡವ್ರ ಬಗ್ಗೆ ವಾಟ್ ಕಾಳಜಿ ಅವ್ರಿಗಿದೆ?
ಆಮೇಲೆ ನೀವು ಅವನು ಹೇಳ್ದದ್ದು ವರ್ಡ್ಗಳು, ಕಾಂಗ್ರೆಸ್ನವರು ಪಾಪಿಗಳು, ಅವರ ಪಾಪಿಗಳು ನಾವು. ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು. ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿದ್ದೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ನೋಡಮ್ಮ ಇದು ರೈತರಿಗೆ ಕೊಡೋದು, ರೈತರಿಗೆ ಅನ್ಯಾಯ ಆಗೋದು ಬೇಡ, ನಾವು 4% ಕೊಡ್ತಿದ್ದೋ, ಈಗ ನೀವು ಈಗ 10%, 11%, 12% ಆಗಿಬಿಡ್ತದೆ. ನಾವು ಈ ಸಾರಿ 9,112 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು. 5 ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ. ಈ ವರ್ಷ 58% ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ. ನೀವು ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಮೂಡ ಇದು ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್, RBI is coming under your department. You please put a strong word to RBI and also NABARD. Let them restore. ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು, ಜೋಶಿ ಅವರು ಹೇಳಿದ್ದಾರೆ ಮಾಡಿರೋ ಸರಿ ಅಂತ ಅಂದ್ಬಿಟ್ಟು ಇವತ್ತು ಡಿಫೆಂಡೆಡ್ ದಿ ಆಕ್ಷನ್ ಆಫ್ ನಿರ್ಮಲಾ. ಈಗ ರೈತರಿಗೆ ಅನ್ಯಾಯ ಮಾಡೋದು ಸರಿ ಅಂತಂದ್ರೆ ಜನ ಒಪ್ಕೋಬೇಕಲ್ಲ, ಜನಗಳು ಬಿಟ್ಬಿಡ್ತೀನಿ. ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ. ವಾಟ್ ಕುಮಾರಸ್ವಾಮಿ ಇಸ್ ಡೂಯಿಂಗ್? ರೈತರ ಮಗ, ಮಣ್ಣನ ಮಗ, ಈಸ್ ಆಲ್ಸೋ ಸೆಂಟ್ರಲ್ ಮಿನಿಸ್ಟರ್. ವಾಟ್ ಈಸ್ ಹಿ ಡೂಯಿಂಗ್? ವಾಟ್ BJP MPs ಆರ್ ಡೂಯಿಂಗ್? ಮೇಡಮ್ ತಾವು ಹೇಳಿದ ಅರ್ಥ ಆಯ್ತಾ ಸರ್? ಕನ್ವಿನ್ಸ್ ಆದ್ರ ಅಥವಾ ಏನು ರೆಸ್ಪಾಂಡ್ ಮಾಡಿದ್ರು ಅಂತ? ನೋ, ಮಾತಾಡ್ತೀನಿ ಅಂತ ಹೇಳಿದಾರೆ ಅಷ್ಟೇ. ಬಟ್ ಪೂರ್ವಕವಾಗಿ ಏನಾದ್ರು ಇತ್ತ ಸರ್ ಅವ್ರ ಸೈನು? ನೋಡಪ್ಪ, ಪೂರಕ ಇರಲಿಲ್ಲ. ಬಟ್ ನಾನು ಒತ್ತಾಯ ಮಾಡಿದ್ದೀನಿ, ಕೂಡಲೇ ಮಾತಾಡಮ್ಮ RBIನವ್ರಿಗೆ ಮತ್ತು ಇವ್ರಿಗೆ ನಬಾರ್ಡ್ನವ್ರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ. ನಿಮ್ಮ ಕೈ ಕೆಳಗಡೆನೆ ಬರ್ತದೆ, ನಿಮ್ಮ ಇಲಾಖೆಯಲ್ಲೇ ಬರೋದು ಅದು. ದಯವಿಟ್ಟು ಮಾಡಮ್ಮ, ಇಲ್ಲದೇ ಹೋದರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದ್ದೀನಿ. ಸರ್ ಇಷ್ಟೆಲ್ಲ ಇದೆ ಹೋರಾಟ ಮಾಡ್ಲಿಕ್ಕೆ, ಆದ್ರೆ ಇದು ಬಿಟ್ಟು ವಕ್ಫ್ ಮತ್ತೆ BPL ಬಗ್ಗೆ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಏನು ಸುಮ್ಮನೆ ರಾಜಕೀಯ ನೀವು ತೋರಿಸ್ತಿದ್ರಿಂದ ಅವ್ರು ಹೋರಾಟ ಮಾಡ್ತಾರೆ. ಸರ್ ಅವ್ರು ಅಭಿಯಾನ ಮಾಡ್ತಾರೆ. ಏನು ಅಭಿಯಾನ ರೀ? ಏನಂತ ಅಭಿಯಾನ ಮಾಡ್ತಾರಪ್ಪ? ನಾವು ತೋರಿಸ್ತೀವಿ, ನಾವು ಮಾಡ್ತಾ ಇಲ್ಲ ಸರ್. ಆಯ್ತಪ್ಪ, ಅವ್ರು ಮಾಡೋದು ಏನು ತೋರಿಸಿ, ಅವ್ರು ಮಾಡೋದು ಏನು ತೋರಿಸಿ, ಏನು ಮಾಡೋದು ತೋರಿಸಿ, ತೋರಿಸ್ಲೇಬಾರ್ದು. ತೋರಿಸ್ಲೇಬಾರದು. ಜನಗಳಿಗೆ ಸತ್ಯತ್ತು ಗೊತ್ತಾಗಬೇಕಲ್ಲ. ಅವ್ರು ಸತ್ಯತ್ತು ಹೇಳ್ತಾ ಇದ್ದಾರಾ? ಕೇಳಪ್ಪ, ಇಲ್ಲಿ ಸತ್ಯ ಹೇಳಬೇಕು. ವಾಟ್ ಈಸ್ ದಿ ರೋಲ್ ಆಫ್ ದಿ ಮೀಡಿಯಾ? ಜನಗಳ ಸತ್ಯ ತಿಳಿಸ್ಬೇಕಲ್ವಾ? ಜನಗಳ ಬಿಟ್ಬಿಡ್ತೀವಿ ನಾವು, ಅವ್ರು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ. ನೀವೇನು ಮಾಡ್ತೀರಿ? ವಾಟ್ ಈಸ್ ಯುವರ್ ಜಾಬ್? ಅವ್ರೇನು ಹೇಳಿದ್ರು ಹಿಂಗೆ, ನೀವೇನು ಹೇಳ್ತೀರಿ ಹಿಂಗೆ. ಅದನ್ನ ಹೇಳೋಕ್ಕೆ ನೀವು ಇರೋದು ಮಾಧ್ಯಮ. ಮಾಧ್ಯಮ ಅಂತಂದರೆ ಸತ್ಯ ಜನರಿಗೆ ಹೇಳಬೇಕು. ಮಾಧ್ಯಮ ಅಂತೆ, ಮಾಧ್ಯಮ. ಇದು ರೈಟ್ ನ್ಯೂಸ್.